Hi guys, welcome. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂತ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ಈಗ ಮುಳ್ಳಯ್ಯನಗಿರಿಗೆ ಹೋಗಬೇಕು. ಬಟ್ ಅದಕ್ಕಿಂತ ಮುಂಚೆ ಸಿರಿ ಕೆಫೆಗೆ ಹೋಗ್ಬಿಟ್ಟು ಟೀ ಕುಡಿದ್ಬಿಟ್ಟು ಅಲ್ಲಿಂದ ಹೋಗೋಣ. ಸಿರಿ ಕೆಫೆನ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಬೇಗ ಹೋಗೋಣ. ಇಲ್ಲಿ ಲಿಫ್ಟು ಕರೆಂಟ್ ಹೋಗಿದೆ, ಲಿಫ್ಟ್ ವರ್ಕ್ ಆಗಲ್ಲ. ಸೊ ಹಂಗಾಗಿ ಸ್ಟೆಪ್ಸ್ ಇಲ್ಲದೆ ಹೋಗಬೇಕು. ಮತ್ತು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೆಪ್ಸ್ ಹುಡುಕೋದಾಗಿದೆ. ಓಕೆ, ನಾನು ಸಿರಿ ಕೆಫೆಗೆ ಹೋಗಿ ಸಿಗ್ತೀನಿ. ಮತ್ತು ಲಾಸ್ಟ್ ವೀಡಿಯೋ ಯಾರಾದರೂ ನೋಡಿಲ್ಲ, ಸೆಟ್ ಪಾಯಿಂಟಿಂಗ್ ವೀಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ನೋಡಿ. ಸಿರಿ ಕೆಫೆ ರೀಚ್ ಆದ್ವಿ. ನಮ್ಮ ಚಿಕ್ಕಮಂಗ್ಳೂರಿಗೆ ಫೇಮಸ್ ಅಂದರೆ ಕಾಫಿ ನಾಡು ಚಿಕ್ಕಮಂಗ್ಳೂರಿಗೆ ಬಂದು ಕಾಫಿ ಕುಡಿಲಿಲ್ಲ ಅಂದರೆ ಚಿಕ್ಕಮಂಗ್ಳೂರಿಗೆ ಬಂದಿರೋದೇ ವೇಸ್ಟ್ ಅನಿಸುತ್ತೆ. ಸೊ ಹಾಗಾಗಿಬಿಟ್ಟು ಬನ್ನಿ ಹೋಗಿ ಕಾಫಿ ಕುಡಿದು ಹೋಗೋಣ. ಸದ್ಯಕ್ಕೆ ಇವತ್ತು ಚಿಕ್ಕಮಂಗ್ಳೂರಲ್ಲಿ ಬಿಸಿಲಿದೆ. ನೋಡೋಣ ಮುಳ್ಳಯ್ಯನಗಿರಿಲಿ ಹೋದರೆ ಬಿಸಿಲಿದೆಯಾ, ಮಳೆ ಬರ್ತಿದೆಯಾ ಅಂತ ನೋಡೋಣ. ಓಕೆ, ವಿ ಕ್ಯಾನ್ ಗೋ ನಾವು. ಬಟ್ ಯಾರು ಜನನೇ ಇಲ್ಲ ಇಲ್ಲಿನ್ನೂ, ಯಾರು ಇನ್ನೂ ಬಂದಿಲ್ಲ. ನೋಡೋಣ ಬನ್ನಿ. ಇಲ್ಲಿ ನೋಡ್ತಿದ್ದೀರಲ್ವ, ಇದೆಲ್ಲ ಈ ಪ್ಲೇಸ್ ಎಲ್ಲ ಫೋಟೋಶೂಟ್ ಮಾಡ್ತಾರೆ. ಇವರೇ ಸಿರಿ ಕೆಫೆ ಅವರೇ ಫೋಟೋಶೂಟ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿದೆ ಪ್ಲೇಸ್ ಕೂಡ ನೋಡೋಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು, ಸ್ಕೂಟಿ ಇದೆ. ಸ್ಟಾರ್ಟಿಂಗಲ್ಲಿ ಬೋಟ್ ತೋರಿಸಿದ್ನಲ್ಲ, ಬೋಟ್ ಇದೆ, ತುಂಬ ಚೆನ್ನಾಗಿದೆ. ಬಟ್ ಈಗ ಸ್ವಲ್ಪ ದಿನದಿಂದ ನಿಲ್ಲಿಸಿದಾರಂತೆ. ಸೊ ನಾವು ಇನ್ನೊಂದು ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ನ ತೆಕ್ಕೊಂಡ್ವಿ. ಈ ಶಾಪ್ ನೋಡ್ತಿದ್ರಲ್ಲ, ಇದೆಲ್ಲ ಶಾಪು. ಇದು ಕಾಫಿದು ಚಾಕ್ಲೇಟ್ಸು, ಕಾಫಿ ಪೌಡರು, ಕಾಫಿ ಫ್ಲೇವರಲ್ಲಿ ಚಾಕ್ಲೇಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್ ಸಿಗುತ್ತೆ ಇಲ್ಲಿ. ನಮಗೂ ಟೆಸ್ಟಿಗೆ ಅಂತ ಕೊಟ್ಟರು, ಬಟ್ ನಮಗೆ ಫ್ಲೇವರ್ ಇಷ್ಟ ಆಗಿಲ್ಲ. ನಾವು ಕೇಳಿದ ಫ್ಲೇವರ್ ಅಲ್ಲಿ ಇರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ತೊಗೊತೀವಿ ಅಂತ ಬಂದ್ವಿ. ಏನು ಸಮಸ್ಯೆ ನಾವು ವೀಕ್ ಡೇಸಲ್ಲಿ ಹೋಗಿದ್ವಿ. ಸೊ ಹಂಗಾಗಿ ಅಷ್ಟೊಂದೇನು ರಶ್ ಇರಲಿಲ್ಲ, ಸ್ವಲ್ಪ ರಶ್ ಇತ್ತು. ಬಟ್ ವೀಕೆಂಡಲ್ಲಿ ಹೋದರೆ ತುಂಬ ರಶ್ ಇರುತ್ತೆ. ಸೊ ಹಂಗಾಗಿ ನಾವು ವೀಕ್ ಡೇಸಲ್ಲಿ ಹೋಗಿದ್ವಿ. ಸೊ ಕಾಫಿ ಕುಡಿಯೋಣ ಅಂತ ಇಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ನ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಯಾವ್ದಾದ್ರು ಒಂದು ಡಿಸ್ಪ್ಲೇ ನೋಡಿಕೊಂಡು ಸೆಲೆಕ್ಟ್ ಮಾಡಿಬಿಟ್ಟು ನಾವು ಆರ್ಡರ್ ಮಾಡಿದರೆ ಸೊ ಅವ್ರು ಆವಾಗಲೇ ರೆಡಿ ಮಾಡಿ ಕೊಡ್ತಾರೆ. ಆ ಕಡೆ ಚಾಟ್ ಸೆಂಟರ್, ಈ ಕಡೆ ಕಾಫಿ ಸೆಂಟರ್ ಇರುತ್ತೆ. ಸೊ ಅಲ್ಲಿ ಮಕ್ಕಳಿಗೆ ಆಟ ಆಡೋ ಥರ ಸ್ವಲ್ಪ ಜಾರಬಂಡಿ, ಜೋಕಾಲಿ ಎಲ್ಲ ಮಾಡಿದ್ದಾರೆ. ಬಟ್ ನೇಚರ್ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಚಿಕ್ಕಮಂಗ್ಳೂರು ಅಂದ್ರೆ ನೇಚರು, ಆದ್ರೂ ತುಂಬ ಚೆನ್ನಾಗಿದೆ. ಒಂದು ಸತಿ ವಿಸಿಟ್ ಮಾಡಿ. ಇಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಫಿ ಪೌಡರ್ ಇದೆ, ಚಾಕ್ಲೇಟ್ಸ್ ಇದೆ, ಮತ್ತು ಇನ್ಸ್ಟೆಂಟ್ ಕಾಫಿ ಪೌಡರ್ ಕೂಡ ಇದೆ. ಎಲ್ಲ ಕಾಫಿ ಫ್ಲೇವರೆಲ್ಲ ಇದೆ. ಸೊ ಇವ್ರು ಫಸ್ಟೇ ಕಾಫಿಯನ್ನು ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋಲ್ಲ. ನಾವು ಯಾವ್ದು ಆರ್ಡರ್ ಮಾಡ್ತೀವೋ ಸೊ ಅದನ್ನು ನಮಗೆ ನಮ್ಮ ಎದುರುಗಡೆ ಪ್ರಿಪೇರ್ ಮಾಡಿ ಕೊಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಆರ್ಡರ್ ಮಾಡಿದ್ವಿ. ಸೊ ನಮ್ಮ ಎದುರುಗಡೆ ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ಕಾಫಿ ತೊಗೊಂಡು ಬಂದು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಹಲಸಿನ ಮರ ಇದೆ. ಅದನ್ನು ಕಟ್ ಮಾಡಿದಂಗೆ ನೀಟಾಗಿ ಗ್ರೋ ಆಗೋಕ್ಕೆ ಈಸಿಯಾಗಿ ಬಿಟ್ಟಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದೆಲ್ಲ ನೋಡೋಕ್ಕೇ ಒಂಥರ ಖುಷಿ ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಹಲಸಿನ ಹಣ್ಣು ಕೂಡ ಬಿಟ್ಟಿದೆ. ಅಲ್ಲಿ ಮುಂದೆ ಹೋಗೋಕ್ಕಾಗಲ್ಲ ಅಂತ ಈಸಿಯಾಗಿ ತೆಗೆದನ್ನು ಕಟ್ ಮಾಡಿಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಅದೆಷ್ಟು ದೊಡ್ಡ ಮರ ಆಗಿದೆ ಅಂತ.
ಸೊ ಫೈನಲಿ ಕಾಫಿ ಕುಡಿದು, ಕಾಫಿ ಮಾತ್ರ ತುಂಬ ಸಕ್ಕತ್ತಾಗಿತ್ತು. ಸ್ವಲ್ಪ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಬಂದ್ವಿ. ಫಸ್ಟಿಗೆ ಚಾಟ್ಸ್ ತಿನ್ನೋ ಪ್ಲ್ಯಾನ್ ಏನಿರಲಿಲ್ಲ, ಕಾಫಿ ಕುಡಿದು ಹೋಗೋಣ ಅಂದ್ಕೊಂಡ್ವಿ. ಬಟ್ ಒಂದು ಸರ್ತಿ ಟ್ರೈ ಮಾಡೋಣ ಚೆನ್ನಾಗಿರುತ್ತೆ ಅಂತ ಚಾಟ್ಸ್ನ ಆರ್ಡರ್ ಮಾಡಿದ್ವಿ. ಚಾಟ್ಸ್ ಆರ್ಡರ್ ಮಾಡಿದ್ವಿ, ತುಂಬ ಲೇಟಾಗಿತ್ತು, ಸ್ವಲ್ಪ ಲೇಟಾಗಿತ್ತು ಅಂದರು. ಸೊ ಹಂಗಾಗಿ ಬುಕ್ಗಳು ಕೂಡ ಇಲ್ಲಿ ಇಟ್ಟಿದ್ರು, ಬುಕ್ ಓದಿ ಇಲ್ಲೇ ಇಟ್ಟು ಹೋಗ್ಬೋದು. ಆ ಥರ ಫೆಸಿಲಿಟೀಸ್ ಕೂಡ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೆಸಿಲಿಟೀಸ್ ಎಲ್ಲ. ಸೊ ನಾವು ಗೋಬಿ ತೊಗೊಂಡು ತಿಂದುಬಿಟ್ಟು ಹೋದ್ವಿ. ತುಂಬ ಚೆನ್ನಾಗಿತ್ತು. ಸೊ ನೀವು ಒಂದು ಸರ್ತಿ ಈ ಕಡೆ ಅಲ್ಲೂ ವಿಸಿಟ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಒಂದು ಸರ್ತಿ ವಿಸಿಟ್ ಮಾಡಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಸ್ಟ್ಯಾಚ್ಯೂನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಈ ಸ್ಟ್ಯಾಚ್ಯೂನ ಮೂಗಿಂದು ಮತ್ತು ಕಿವಿದು, ಓಲೆ, ಉಂಗುರ ಎಲ್ಲನೂ ಕೂಡ ಹೂವಿನ ಕುಂಡ ಮತ್ತು ಹೂವು ಗಿಡದಿಂದ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಯೂನಿಕ್ಕಾಗಿ ಚೆನ್ನಾಗಿ ಮಾಡಿದ್ದಾರೆ. ಇದು ಇವತ್ತು ಅವತ್ತು ಅಲ್ಲ, ಆಲ್ಮೋಸ್ಟ್ ಇದು ಓಪನ್ ಆಗಿ ತುಂಬ ವರ್ಷಗಳೇ ಆಗಿದೆ. ಸೊ ಒಂದ್ಸತಿ ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ. ಫೈನಲಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಒತ್ತಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.